ಇಂಥದ ವಿಡಿಯೋ ಇಂಟ್ರೆಸ್ಟ್ ಬೇಕಾದ್ರೆ ಉತ್ತರ ಕರ್ನಾಟಕ ಜವಾರಿ ಭಾಷೆದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಬಾಜುಕಿದ್ದದ ಗಂಟಿ ಒಂದು ಬಡೀರಿ. ನಮಸ್ಕಾರ ವೀಕ್ಷಕರೇ, ಇಲ್ಲಿ ದನಗಳಿಗೆ ಯಾವ ಥರ ದವಣಿ ಮಾಡ್ಯಾರಂದ್ರೆ ನೋಡ್ಬರ್ರಿ. ಇಲ್ಲಿ ಒಂದೊಂದು ದನಕ್ಕೆ ಒಂದೊಂದು ಇದನ್ನ ಇಟ್ಬಿಟ್ಟಾರಿ, ಗುಂಡು ವ್ಯಾರಲ್ ಗಟ್ಲ ಸಣ್ಣ ಕಟ್ ಮಾಡಿ. ಇದ್ರೊಳಗೆ ಮೇವು ಒಗಿದು ಮತ್ತು ದನಗಳ ಕಾಲಾಗಂತರೂ ಬೀಳಂಗಿಲ್ಲ, ಇದ್ರೊಳಗೆ ಇರ್ತಾವ. ವೇಸ್ಟ್ ಅಂತರೂ ಮೇವು ಅಂತರೂ ಆಗಂಗೇ ಇಲ್ಲ. ಕಣ್ಕಿ ಕೊರಿದ್ರಿ ಇದ್ರೊಳಗೆ ಒಗಿದು ದನಗಳು ಇಲ್ಲಿ ಟಯರ್ಗೆ ಹಾಕ್ಯಾರಲ್ಲ ಅಲ್ಲಿ ಕಟ್ಟಿಬಿಡುದ್ರಿ. ಕಟ್ಟಿಬಿಟ್ರೆ ಇದ್ರೊಳಗಿಂದ ತಿಂತಾವ. ಆಕಲ್ ಕಾಳಾಗ ಎಮ್ಮಿ ಕಾಲಾಗ ಯಾವುದೇ ಥರ ರೋಜನ ಆಗಂಗಿಲ್ಲ ರೀ. ಮತ್ತು ಮಳೆಗಾಲ ಟೈಮ್ದಾಗ ಒಟ್ಟು ಅನುಕೂಲ ಭಾಳ ಆಗೋದು ಅಂಥದ್ದೈತ್ರಿ. ಇದ್ರೊಳಗೆ ಒಗದು ಬಿಟ್ರೆ ಮುಗೀತ್ರಿ, ಒಟ್ಟು ರೋಜನ ಆಗಂಗಿಲ್ಲ. ಮಳೆಗಾಲ ನೋಡ್ಬೇಕು, ಕಿಚ್ಚಿ ಪಿಚ್ಚಿ ಮಾಡ್ತಿರ್ತೈತ್ರಿ. ಅದ್ರೊಳಗೆ ಮೇವು ಒಗಿದು ಅವನ್ನ ತಿನ್ನಂಗಿಲ್ಲ, ಅಲ್ಲೇ ಕಾಲ ಉಕ್ಕೊಳ್ಳೋದು, ಅಲ್ಲೇ ತುಳಿದು ಮಾಡ್ತಿರ್ತಾವ್ರಿ ದನಗಳ. ಇಲ್ಲಿ ಮತ್ತೊಂದು ನೋಡ್ಬೋದ್ರಿ, ಇಲ್ಲಿ ಇದು ಸೈಲೇಜ್ ಬ್ಯಾಗ್ ಅಂದ್ರೆ ಇದ್ರೊಳಗೆ ಯಾರು ಗೊಂಜಾಳಗಳು ಇರ್ತಾವ್ರಲ್ಲ ಬ್ಯಾಸ್ಗಿ ಕಾಲದಾಗ ಪಕ್ಕ ತೆನಿ ಹಾಕಿರಂಗಿಲ್ಲ, ಬಗಲ್ ಟೈಪ್ ಇರ್ತೈತ್ರಲ್ಲ ಅದ್ರೊಳಗೆ ಅದನ್ನು ಮಿಷನ್ದಾಗ ಹಾಕಿ ಕೊರಿತಾರೆ. ಸಣ್ಣಂಗೆ ಕೊರ್ದ ಇದ್ರೊಳಗೆ ತುಂಬಿ ಹಂಗೆ ಒಂದು ಪಾಕಿಟ್ ಸಿಗ್ತೈತ್ರಿ. ಅದು ಪುಡಿ ಅಂತದ ಇಲ್ದಪ್ರಲ್ಲಿ ಮುತ್ಯ ತೋರಿಸ್ತಾರೆ. ಇದನ್ನು ಹಾಕಿ ಅದನ್ನು ಕೂಡಿಸಿ ಹಾಕಿ ಬಿಡೋದ್ರಿ ಒಂದೊಂದು ಚೀಲದಾಗ. ಒಂದು ಚೀಲ ಒಂದೊಂದು ಟನ್ ಅದಾವ್ರಿ ಇವನ್ನ ನಾವು ಬೀಸ್ಬೇಕಂದೀವ್ರಿ. ಇವ್ರನ್ನ 41 ದಿವಸ ಆಗಿಲ್ಲ ಅನ್ನತ್ತಾರ ಇವ್ರ ಅಣ್ಣ. ಇದನ್ನು 41 ದಿವ್ಸಿಗೆ ಬೀಸ್ಬೇಕತ್ತೀರಿ. ಒಂದು ಮಾಡಕ್ಕೆ 1400 ರೂಪಾಯಿ ಖರ್ಚಾಕತ್ರಿ ಅದು. ಮತ್ತು ಹೊರಗೆ ಒಬ್ಬೊಬ್ರು ಮಾರ್ಬೇಕತ್ತಿರ್ತಾರಲ್ಲ, ಅವರು ಹೊಲದಾಗ ಗೊಂಜಾಳ ಇರ್ತಾವ, ಗೊಂಜಾಳ ಪಕ್ಕ ಬಂದಿರಂಗಿಲ್ಲ ರೀ ಬ್ಯಾಸ್ಗೆ ಟೈಮ್ದಾಗ. ಅದನ್ನು ಈ ಥರ ಮಾಡಿ ಮಾರ್ಬೋದ್ರಿ. ಒಂದು ಚೀಲ್ಗೆ 7,000 ರೂಪಾಯಿ ತನಕ ಹೋಗತ್ತಾರೆ. ಇದು ನೋಡ್ಬೋದ್ರಿ ಎಷ್ಟು ದೊಡ್ಡದೈತಿ. ಮತ್ತು ಇಂಥವು ಇರ್ತಾವೆ ನೋಡ್ರಿ, ಇದು ಕಟ್ ಮಾಡ್ಸ್ಯಂದ ಗೊಂಜಾಳ ಹಾಕಿಬಿಟ್ಟಿರ್ತಾರೆ ಇದ್ರೊಳಗೆ. ಇವು ಒಬ್ರ ನುಗ್ಸ್ರು ಒಳಗಾಡಂಗಿಲ್ಲ ರೀ. ನೋಡ್ಬೋದ್ರಿ ನೋಡ್ರಿ ಎಷ್ಟು ದೊಡ್ಡದವ ಚೀಲ್ಗಳ, ಫುಲ್ ಎಲ್ಲ ತುಂಬೈತ್ರಿ ಅದರದಿಂದ. ಇದನ್ನು ಮಾಡಕ್ಕೆ 1400 ರೂಪಾಯಿ ಖರ್ಚಾಕೈತ್ರಿ. ಎಲ್ಲ ಅವ್ರ ಕಡೆನೇ ಚೀಲ ಎಲ್ಲ ಕಟ್ ಮಾಡಿ ತುಂಬಿಸಿ ಎಲ್ಲ ಕೊಡೋದು ಅವ್ರ ಕಡೆನೇ ಇರ್ತೈತ್ರಿ. ನಾವು ಒಟ್ಟು ಗೊಂಜಾಳ ಹಚ್ಚಿರ್ತಿರಲ್ಲ ಅದನ್ನ ಅವ್ರಿಗೆ ಕೊಡೋದು. ಸಣ್ಣ ಬುಕ್ಣಿ ಮಾಡಿ ಎಲ್ಲ ತುಂಬಿ ಅದು ಪೌಡ್ರ್ ಇರ್ತೈತ್ರಲ್ಲ, ಚೀಟಾಗಿರ್ತೈತ್ರಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ ರೀ. ಇದನ್ನು 41 ದಿವಸ ಆಗೋಣ ದನಗಳಿಗೆ ಹಾಕ್ರಿ. ಇದು ಹಿಂಡಿ ಅದು ಹಾಕ್ತಿರಲ್ಲ ನಾವು, ಅದಕ್ಕಿಂತ ಇದು ಭಾರಿ ಐತ್ರಿ. ಅದು ಚಲೋ ಬರ್ತೈತೆ ರೀ. ಮತ್ತು ದನಗಳು ಜಾಸ್ತಿನೂ ಹಾಲು ಹಿಡ್ತಾವ್ರಿ, ಮತ್ತು ಮೇಯ್ನು ಹಿಡಿತಾವ. ಎಲ್ಲ ಥರ ಅನುಕೂಲ ಆಕೈತೆ ನೋಡ್ರಿ ಇದು ರೈತರಿಗೆ, ದನಗಳು ಸಾಕೋರಿಗೆ, ಹೈನುಗಾರಿಕೆ ಮಾಡೋರಿಗೆ ಒಟ್ಟು ಫುಲ್ ಅನುಕೂಲ ಐತೆ ನೋಡ್ರಿ. ಇದು ಯಾರು ಮಾಡೋರ ಮಾಡಿಸ್ಬೋದ್ರಿ.